ನಮ್ಮಲ್ಲಿ ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಹೇಳಿಕೆಗೆ ಶಾಸಕ ಇಕ್ಬಾಲ್ ಹುಸೇನ್ ಅವರ ಪ್ರತಿಕ್ರಿಯೆ. ಅವರ ಆಪ್ತರು ಸುಮ್ಮನೆ ನಾನು 6, 9 ಅಂತ ದಿನಾಂಕ ಹೇಳೋದಿಲ್ಲ, ಡೇಟ್ ನಾನೇನು ಸುಮ್ಮನೆ ಹೇಳೋದಿಲ್ಲ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿದ್ದೇನೆ. ನನ್ನ ಹೇಳಿಕೆಗೆ ಕೊನೆವರೆಗೂ ಕೂಡ ನಾನು ಬದ್ಧನಾಗಿರ್ತೀನಿ ಅಂತ ಇಕ್ಬಾಲ್ ಹುಸೇನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಇಕ್ಬಾಲ್ ಹುಸೇನ್ ಅವರು ಮತ್ತೆ ಪುನರುಚ್ಚಾರ ಮಾಡಿರೋದು. ಅನೇಕ ವಿಚಾರವಾಗಿ ಡೆಲ್ಲಿಗೆ ಹೋಗ್ತಾರೆ ಅಂತ ಇಕ್ಬಾಲ್ ಹುಸೇನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಪ್ಪಂದದ ಬಗ್ಗೆ ಹೇಳಿಕೆ ಕೊಟ್ಟ ನಂತರ ಇಕ್ಬಾಲ್ ಹುಸೇನ್ ಅವರ ಸ್ಟೇಟ್ಮೆಂಟ್ ಇದು. ಸುಮ್ಮನೆ ವಿನಾಕಾರಣ ನಾನು ಏನೂ 6ನೇ ತಾರೀಕು 9ನೇ ತಾರೀಕು ಅಂತ ಹೇಳಲ್ಲ. ಶರಣರು ಯಾರು ಆ ಶಕ್ತಿಯನ್ನ ಭಗವಂತದಿಂದ ಪಡ್ಕೊಂಡಿದ್ದಾರೆ, ಅವರ ಒಂದು ಗುಣಗಾನದಿಂದ, ಅವರ ಒಂದು ಸ್ಪಷ್ಟನೆಯಿಂದ ನಾನು ಆ 6ನೇ ತಾರೀಕು 9ನೇ ತಾರೀಕು ಅನ್ನೋದನ್ನ ನಾನು ಕೊಟ್ಟಿದ್ದೀನಿ. ಇದು ನನ್ನ ವೈಯಕ್ತಿಕವಾದಂಥ ಒಂದು ಅಭಿಪ್ರಾಯ ಅಲ್ಲ. ಇದು ಯಾರೋ ಶಿವಶರಣರು ಯಾರಿಗೆ ಭಗವಂತ ಆ ಒಂದು ಶಕ್ತಿ ಕೊಟ್ಟಿದ್ದಾನೆ ಅವರ ಒಂದು ಹೇಳಿಕೆ ಮೇಲೆ ನಾನು 6 ತಪ್ಪರು 9ನೇ ತಾರೀಕು ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಹೇಳಿದ್ದೀನಿ. ಆ ನಿಲುವಿಗೆ ನಾನು ಇವತ್ತೆಲ್ಲ ನಾನು ಕೊನೆಯವರೆಗೂ ಕೂಡ ನಾನು ಬದ್ಧವಾಗಿರ್ತೀನಿ. ಎಲ್ರಿಗೂ ಕೂಡ ರಾಜಕಾರಣದಲ್ಲಿ ಒಬ್ಬೊಬ್ರು ಯಾರಾದ್ರೂ, ಈಗ ಡಿ.ಕೆ. ಶಿವಕುಮಾರ್ ಸಾಹೇಬರು ಅಜ್ಜ ಅಂತಾರೆ, ನಾನು ಯಾವುದೋ ಒಂದು ಅಜ್ಜನಿಗೆ ಹಿಡ್ಕೊಳ್ತೀನಿ ಅಲ್ವಾ. ಯಾರ್ಯಾರಿಗೂ ಒಬ್ಬೊಬ್ಬರಿಗೆ ಅವ್ರ ಹಿತೈಷಿಗಳಾಗಿ ಅವರ ಒಂದು ಇದಕ್ಕೆ ಶಕ್ತಿ ಪಡೀಲಿಕ್ಕೋಸ್ಕರ, ಅವ್ರ ಆಶೀರ್ವಾದ ಪಡ್ಲಿಕ್ಕೋಸ್ಕರವಾಗಿ ಯಾರೋ ಇರ್ತಾರಲ್ಲ. ಸುಮ್ಮನೆ ವಿನಾಕಾರಣ ನಾನು ಏನೂ